ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹೊರನ್ ಯೂಟ್ಯೂಬ್ ಚಾನಲ್. ಬೈಕ್ ಟ್ಯಾಕ್ಸಿಲಿ ಇಂಥ ರೈಡರ್ ಇರ್ತಾರ? ಬೈಕ್ ಟ್ಯಾಕ್ಸಿನ ಹಾಳು ಮಾಡೋಕ್ಕೆ ಈ ಥರನೂ ಎಲ್ಲ ಮಾಡ್ತಾರ ಕುತಂತ್ರಗಳು? ಒಂದು ಅರ್ಥ ಆಗ್ತಾ ಇಲ್ಲ. ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ ಸ್ನೇಹಿತರೆ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ನಾನು ರ್ಯಾಪಿಡ್ ಹೊಡಿತೀನಿ. ಒಂದು ಬಾಡಿಗೆ ಬಂದಿತ್ತು ಲೇಡೀಸ್, ಅವ್ರಿಗೆ ಬುಕ್ ಮಾಡ್ಕೊಂಡಿದ್ದೆ. ಅದೇ ಒಂದು ಸ್ವಲ್ಪ ನಾನೀಗ ಅದೇ ಎಣ್ಣೆ ಹೊಡೆದಿದ್ದೆ, ಆಟೋದವ್ರು ಹಿಡಿದಿದ್ರೆ ನನ್ನ ತಪ್ಪಾಗೈತೆ, ಕ್ಷಮಿಸ್ಬಿಡ್ರಿ ಸರ್. ಎಣ್ಣೆ ಹೊಡೆದ ಬೈಕ್ ರೈಡಿಂಗ್ ತಪ್ಪದು, ಲೇಡೀಸ್ ಕರ್ಕೊಂಡು ತಪ್ಪಲ್ಲ ಆಗ್ಬಿಡ್ತಾರ. ಈಗ ನೀವು ಎಣ್ಣೆ ಹೊಡೆದ್ರಿ ಬೇರೆ ಒಂದು ಹುಡುಗಿ ಅಣ್ಣ, ನನಗೆ ಲಾಸ್ಟ್ ಇತ್ತು ಅಣ್ಣ. ಇದು ನಿಮ್ಮ ಅಕ್ಕ ಆರ್ಡ್ರ್ ಒಂದು ಅದು ಬಿಟ್ಟು ನಾನು ಸೀದಾ ಮನೆಗೆ ಹೋಗ್ತಿದ್ದೆ, ಮುಗಿದು ಹೋಗ್ತಿದ್ದೆ. ಈಗ ನಿಮ್ಮ ಅಕ್ಕ ತಂಗಿರು ಯಾರು ಹಿಂಗೆ ಕುಡಿದು ಎಣ್ಣೆ ಹೊಡೆದ್ರು ಕರ್ಕೊಂಡು ಹೋಗಿ ಹೆಂಗೆ ಅನ್ಸುತ್ತೆ? ಒಂದು ಲೇಡೀಸ್ ಅವ್ರಿಗೆ ಹೆಣ್ಮಗಳಕ್ಕೆ ಲೇಡೀಸ್ ಹೆಣ್ಮಗಳ ಮತ್ತು ಪ್ಯಾಸೆಂಜರ್ ಸೇಫ್ಟಿ ಬೇಕಲ್ಲ. ಆನ್ಲೈನ್ ಹೊಡ್ಯಾಕ ಪರ್ಮಿಷನ್ ಕೊಡ್ರಿ. ಆನ್ಲೈನ್ ಡ್ರಿಂಕ್ಸ್ ಮಾಡಿ ಅಂತೇಳಿ ನಾ ಎಲ್ಲೂ ಇದು ಮಾಡಂಗಿಲ್ಲ, ಇದೇನು ಮಾಡಿಲ್ಲ ಸರ್. ಯಾಕಂದ್ರೆ ಅವ್ರೇನು ಬಾಡಿಗೆ ಇತ್ತಲ್ಲ, ಸೀದಾ ನಾ ಅಲ್ಲೇ ಬಿಟ್ಟು ಸೀದಾ ಮತ್ತೆ ನಾ ಅಲ್ಲೇ ಹೋಗ್ತಿದ್ದೆ, ನೋಡ್ಲೆ ಮನೆಗೆ ಹೋಗ್ತಿದ್ದೆ. ಅಲ್ವಾ ನೋಡ್ಲೆ, ಇಷ್ಟು ಮಂದಿ 40-50 ವರ್ಷ ಅವ್ರಿಗೆ ಬಿಟ್ಟಳ. ಅಲ್ವಾ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ಎವ್ರಿ ಡೇ ಏನಾದ್ರು ಒಂದು ಹೊಸ ಅಪ್ಡೇಟ್ ತಿಳಿಸ್ತಾ ಇರ್ತೀವಿ. ಹಾಗೆ ಬೈಕ್ ಟ್ಯಾಕ್ಸಿಯಲ್ಲಿ ಏನೇ ಒಂದು ಒಳ್ಳೇದಾಗಲಿ ಕೆಟ್ಟದಾಗಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾನೆ ಇರ್ತೀವಿ ಎವ್ರಿ ಡೇ. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ, ಆದಷ್ಟು ಶೇರ್ ಮಾಡಿ ನಮ್ಮ ಎಲ್ಲ ರೈಡರ್ಗೆ ತಲುಪೋಗಂಟ. ಇದು 2 days ಬ್ಯಾಕ್ ಆಲ್ರೆಡಿ ಬಂದಿರತಕ್ಕಂಥ ವಿಡಿಯೋ. ಇದ್ರ ಬಗ್ಗೆ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಇರಲಿಲ್ಲ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಆದರೂ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು ಅನ್ನಿಸ್ತು. ಯಾಕೆಂದರೆ ನಮ್ಮ ಬೈಕ್ ಟ್ಯಾಕ್ಸ್ಗೆ ನೆಗೆಟಿವ್ ಆಗಿ ತೋರಿಸ್ಬೇಕು ಅಂತ ಏನೆಲ್ಲ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಏನೆಲ್ಲ ಕುತಂತ್ರಗಳು ಹುಡುಕ್ತಾ ಇದ್ದಾರೆ, ಎಷ್ಟೆಲ್ಲ ಮಾಡಬೇಕು, ಹಾಳು ಮಾಡಬೇಕು ಬೈಕ್ ಟ್ಯಾಕ್ಸಿನ, ಅಷ್ಟೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಎಲ್ಲ ನೋಡಿದ್ರೆ ಅಂದ್ಕೊಂಡಿರ್ತೀರ ಇದು ರೀಲೋ ರಿಯಲೋ ಯಾರು ನಮಗಂತೂ ಗೊತ್ತಿಲ್ಲ. ಯಾಕೆಂದರೆ ಆ ವ್ಯಕ್ತಿ ರೈಡರು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಂತೆ ಲಾಸ್ಟ್ ರೈಡು, ಹಂಗಾಗಿ ಒಂದು 90 ಎಣ್ಣೆ ಹೊಡೆದ್ಬಿಟ್ಟು ಅದೊಂದು ಡ್ರಾಪ್ ಮಾಡಿ ಹೋಗೋಣ ಅಂತ ಹೋಗ್ತಾ ಇದ್ದೆ, ಆಟೋದವ್ರು ಹಿಡಿದ್ಬಿಟ್ರು ಅನ್ನೋ ಅಂತ ಕ್ಯಾಮ್ರಾ ಮುಂದೆ ಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ. ಯಾರಾದರೂ ಆಗಲಿ ಡ್ರಿಂಕ್ಸ್ ಮಾಡಿರೋರು ಬಂದು ಕ್ಯಾಮ್ರಾ ಮುಂದೆ ಈ ಥರ ಹೇಳ್ತಾರೆ, ನಾನು ಬೈಕ್ ಟ್ಯಾಕ್ಸಿ ಓಡಿಸ್ತೀನಿ, ಡ್ರಿಂಕ್ಸ್ ಮಾಡಿದ್ದೀನಿ, ಲಾಸ್ಟ್ ರೈಡ್ ಮಾಡ್ತಾ ಇದ್ದೆ, ಡ್ರಿಂಕ್ಸ್ ಮನೆಗೆ ಹೋಗ್ತಾ ಇದ್ದೆ, ಹಂಗಾಗಿ ಒಂದು ಆರ್ಡ್ರ್ ಬಿತ್ತು ತಗೊಂಡು ಹೋಗ್ತಿದ್ದೆ ಹೇಳ್ತಾರೆ. ಖಂಡಿತ ಯಾರು ಹೇಳಲ್ಲ. ಇದು ಪಕ್ಕಾ ಫ್ರೀ ಪ್ಲ್ಯಾನು, ದುಡ್ಡು ಕೊಟ್ಟು ಮಾಡಿಸಿರ್ತಕ್ಕಂಥ ವಿಡಿಯೋ. ಇದು ನೋಡಿದರೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಡುತ್ತೆ, ಎದ್ದು ಕಾಣುತ್ತೆ. ಏನೋ ಒಂದು 500,000 ಕೊಟ್ಬಿಟ್ಟು ಅವನಿಗೆ ವಿಡಿಯೋ ಮುಂದೆ ಈ ಥರ ಮಾತಾಡೋ ಕ್ಯಾಮ್ರಾ ಮುಂದೆ ಅಂತ ಹೇಳಿರ್ತಾರೆ. ಯಾರೋ ರೋಡಲ್ಲಿ ಹೋಗೋದು ಇರ್ತಾನೆ, ಅವನಿಗೆ ಒಂದು 100 ರೂಪಾಯಿ ಬೇಕು ಸಿಕ್ಕಿರೋ ಎಣ್ಣೆ ಕುಡಿಯೋಕ್ಕೆ ಅಂತ ಹಿಡ್ಕೊಂಬಿಟ್ಟು ವಿಡಿಯೋ ಮಾಡಿ ಹಾಕಿದ್ದಾರೆ. ಈ ಥರ ಹೇಳಪ್ಪ ಅಂತ ಹೇಳ್ಕೊಟ್ಟಿದ್ದಾರೆ. ಏನೇನೆಲ್ಲ ಮಾಡ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಬೈಕ್ ಟ್ಯಾಕ್ಸಿಗೆ ಹಾಳು ಮಾಡೋಕ್ಕೆ ನನಗಂತೂ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ. ಇವ್ರಿಗೆ ಎಷ್ಟೇ ಏನೇ ಮಾಡಿದ್ರು ಏನು ಬೈಕ್ ಟ್ಯಾಕ್ಸಿನ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಯಾರು ಏನು 100% ಎಣ್ಣೆ ಹೊಡಿದಂಗೆ ಯಾರು ಡ್ಯೂಟಿ ಮಾಡ್ತಾರೆ ಅಂತ ನಾವೇನು ಹೇಳ್ತಾ ಇಲ್ಲ. ಇದ್ದಾರೆ, ಯಾರೋ ಇರ್ತಾರೆ ಡ್ರಿಂಕ್ಸ್ ಮಾಡೋರು, ಸುಮಾರು ಜನ ಇರ್ತಾರೆ. ಡ್ಯೂಟಿ ಮುಗಿದ್ಮೇಲೆ ಡ್ರಿಂಕ್ಸ್ ಮಾಡಿ ಮನೆಗೆ ಹೋಗೋರು ಇದ್ದಾರೆ, ಮನೆಗೆ ಹೋಗಿ ಡ್ರಿಂಕ್ಸ್ ಮಾಡೋರು ಇದ್ದಾರೆ. ಡ್ಯೂಟಿ ಟೈಮಲ್ಲಿ ಡ್ರಿಂಕ್ಸ್ ಮಾಡೋರು ಅಂದರೆ ರೇರು, ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಸಿಗ್ತಾರೆ ರೇರು, ಅಲ್ಲೊಬ್ರು ಇಲ್ಲೊಬ್ರು ಸಿಗ್ತಾರೆ, ಇರ್ತಾರೆ, ಅಂಥ ಜನಗಳು ಇದ್ದಾರೆ. ಎಲ್ಲ ವೆಹಿಕಲಲ್ಲೂ ಡ್ರಿಂಕ್ಸ್ ಮಾಡಿ ಡ್ಯೂಟಿ ಗಾಡಿ ಓಡಿಸೋಂಥವ್ರು ಸುಮಾರು ಜನ ಇದ್ದಾರೆ. ಬರೀ ಬೈಕ್ ಟ್ಯಾಕ್ಸಿ ಮಾಡೋರಂತೆ ಅಲ್ಲ, ಪ್ರತಿಯೊಂದು ವೆಹಿಕಲನ್ನು ಓಡಿಸ್ತಾರೆ. ಇವತ್ತು ಏನು ಅಗ್ರಿಕೇಟ್ ಕಂಪ್ನಿಗಳು ಆನ್ಲೈನಾಗಿ ಅಟ್ಯಾಚ್ ಮಾಡ್ಕೊಂಡು ಓಡಿಸ್ತಾರಲ್ಲ, ಅದರಲ್ಲೆಲ್ಲ ಸುಮಾರು ಜನ ಡ್ರಿಂಕ್ಸ್ ಮಾಡಿಕೊಂಡು ನೈಟ್ ಹೊತ್ತಲ್ಲಿ ಗಾಡಿ ಓಡಿಸೋರು ಎಷ್ಟೋ ಜನ ಸಿಕ್ಕಾಕೊಂಡಿದ್ದಾರೆ, ಎಷ್ಟೆಷ್ಟೋ ಪ್ರಾಬ್ಲಮ್ ಆಗಿದ್ದಾವೆ, ಆಕ್ಸಿಡೆಂಟ್ ಆಗಿದ್ದಾವೆ, ಎಲ್ಲ ಗೊತ್ತು. ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿದು ಏನಕ್ಕೆ ಇಷ್ಟ ಹೈಲೈಟ್ ಮಾಡ್ತಾ ಇದ್ದಾರೆ ಅಂದರೆ ಅದೇ ಒಂದು ಬ್ಯಾನ್ ಮಾಡಬೇಕು. ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಇದು ಬ್ಯಾನ್ ಮಾಡಬೇಕು. ಇದು ಬ್ಯಾನ್ ಆದರೆ ಒಳ್ಳೆ ಸಂಪಾದನೆ ನಾವು ಮಾಡ್ಬೋದು, ಒಳ್ಳೆ ಆಟ ನಮಗೆ ಬರುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಹೊಸ ರೀತಿಯಲ್ಲಿ ಏನೇನೋ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಬೈಕ್ ಟ್ಯಾಕ್ಸಿಗೆ. ಇನ್ ಕೇಸ್ ಒಂದು ವೇಳೆ ರೈಡರೇ ಆಗಿದ್ದು ಬೈಕ್ ಟ್ಯಾಕ್ಸಿನೇ ಓಡಿಸ್ತಾ ಇದ್ದು, ಡ್ರಿಂಕ್ಸ್ ಮಾಡಿನ ರೈಡರ್ ಓಡಿಸ್ತಾ ಇದ್ದಾರೆ, ಖಂಡಿತ ತಪ್ಪು ಅಂತ ನಾವು ಅದ್ರ ಬಗ್ಗೆನೂ ಹೇಳ್ತೀವಿ. ಈ ಥರ ಕೆಲಸನೂ ಯಾರೂ ಮಾಡಬೇಡಿ. ನೀವು ಡ್ರಿಂಕ್ಸ್ ಮಾಡ್ತಿರೋದ್ರೆ ನಿಮ್ಮ ಡ್ಯೂಟಿನ ಕಂಪ್ಲೀಟ್ ಆಫ್ ಮಾಡಿ ಮನೆಗೆ ಹೋಗಿ ನೆಮ್ಮದಿಯಾಗಿ ಕುಡ್ಕೊಂಡು ಮಲ್ಕೊಳ್ಳಿ, ತೊಂದರೆ ಇಲ್ಲ. ಕುಡಿದ್ಬಿಟ್ಟು ಯಾವುದೇ ಕಾರಣಕ್ಕೂ ಗಾಡಿ ಓಡಿಸ್ಬೇಡಿ. ಏಕೆಂದರೆ ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಇರ್ತಾರೆ, ನಿಮ್ಮನ್ನು ನಂಬ್ಕೊಂಡು ಪ್ಯಾಸೆಂಜರ್ ಬಂದಿರ್ತಾರೆ, ಸೇಫ್ಟಿಯಾಗಿ ನಮ್ಮನ್ನು ಮನೆಗೆ ತಲುಪಿಸ್ತಾರೆ ಅಂತ. ನೀವು ಡ್ರಿಂಕ್ಸ್ ಮಾಡಿ ಎಲ್ಲ ದಾರಿ ಮಧ್ಯೆ ಹೋಗ್ತಾ ಏನೋ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಆ ಕಸ್ಟಮರ್ಗೆ ಯಾರು ಜವಾಬ್ದಾರಿ? ನಿಮಗೆ ಯಾರು ಜವಾಬ್ದಾರಿ ಅಲ್ವಾ? ನೀವೇನೋ ಒಂದು ನಶೆಯಲ್ಲಿ ಇರ್ತೀರ, ಗಾಡಿ ಹೆಂಗೆ ಓಡಿಸಿರೋದೇ ಗೊತ್ತಾಗಲ್ಲ. ಡ್ರಿಂಕ್ಸ್ ಮಾಡಿದಾಗ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲ್ಗೆ ಬರಲ್ಲ, ಆ ಥರ ಇರುತ್ತೆ. ಅಂಥ ಟೈಮಲ್ಲಿ ನೀವು ಗಾಡಿ ಓಡಿಸೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಎಷ್ಟು ಆಕ್ಸಿಡೆಂಟ್ಗಳು ಇದರಿಂದನೇ ಆಗೋದು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ. ಹಾಗಾಗಿ ಈ ಥರ ಕೆಲಸನ ಯಾರು ಮಾಡಬೇಡಿ. ಆಲ್ಮೋಸ್ಟ್ ಮಾಡಲ್ಲ ಅಂತ ಅಂದ್ಕೊತೀನಿ ನನ್ನ ಪ್ರಕಾರ. ಇದ್ದರೆ ಈ ಥರ ಯಾರು ಮಾಡೋರು, ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸೋರು ಅಂತಾರೆ, ದಯವಿಟ್ಟು ಯಾರು ಮಾಡೋಕ್ಕೋಗಬೇಡಿ. ಡ್ರಿಂಕ್ಸ್ ಮಾಡ್ತಿರೋದ್ರೆ ನೀವು ಕಂಪ್ಲೀಟ್ ಡ್ಯೂಟಿ ಆಫ್ ಮಾಡಿ ಮನೆಗೆ ಹೋಗಿ ತಗೊಂಡೋಗಿ ನೆಮ್ಮದಿಯಾಗಿ ಕುಡ್ಬಿಟ್ಟು ಮಲ್ಕೊಳ್ಳಿ. ಅದೊಂಥರ ಒಳ್ಳೆ ಲೆಕ್ಕಾಚಾರ ಆಗುತ್ತೆ. ಆದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಡ್ಯೂಟಿ ಟೈಮಲ್ಲಿ ಯಾರು ಕುಡಿದು ಗಾಡಿನೂ ಓಡಿಸ್ಬೇಡಿ, ಪ್ಯಾಸೆಂಜರ್ನು ಪಿಕಪ್ ಡ್ರಾಪ್ ಮಾಡಬೇಡಿ. ಇನ್ ಕೇಸ್ ಪೊಲೀಸ್ನವ್ರು ಸಿಗಾಕೊಂಡ್ರೆ ಗೊತ್ತಲ್ಲ ನಿಮಗೆ, 10,000 ಫೈನು, ನಿಮ್ಮ ಬೈಕ್ ಸೀಸು. ಡ್ರಿಂಕ್ ಆ್ಯಂಡ್ ಡ್ರೈವಿಗೆ ಮಾತ್ರ, ಬೇರೆದಕ್ಕಿಲ್ಲ.
ಹಾಗಾಗಿ ಈ ಥರ ಎಲ್ಲ ಮಾಡಿ ತಿಂಗಳೆಲ್ಲ ಸಂಪಾದನೆ ಮಾಡಿದ್ದು ಅವ್ರ ಬಾಯಿಗೆಲ್ಲ ಹಾಕೋಬೇಡಿ. ಇನ್ನು ಈ ವಿಡಿಯೋಕ್ಕೆ ಬಂದರೆ ಈ ವಿಡಿಯೋ ಅಂತೂ ಪಕ್ಕ 100% ಬೇಕಂತಲೇ ಮಾಡಿಸಿರೋದು ಯಾರು ಬೈಕ್ ಟ್ಯಾಕ್ಸಿ ದುಶ್ಮನಿಗಳಿದಾರಲ್ಲ ಅವರೇನೆ. ದುಡ್ಡು ಕೊಟ್ಟು ಈ ಥರ ಹೇಳಪ್ಪ ನೀನು ಕ್ಯಾಮ್ರಾ ಮುಂದೆ 2 ನಿಮಿಷ ಮಾತಾಡಪ್ಪ ಸಾಕು, ನಿನಗೊಂದು 100 200 ಇಲ್ಲ ಒಂದು 500 ಕೊಡ್ತೀವಿ, ತಗೊಂಡೋಗಿ ನೀನು ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಊಟ ಮಾಡಿ ಮಜಾ ಮಾಡುವಂತ ಹೇಳ್ಸಿರ್ತಾರೆ. 100% ಅವ್ನು ಹೇಳ್ತಾ ಇದ್ದಾನೆ ಬೈಕ್ ಟ್ಯಾಕ್ಸಿ ರೈಡರ್ ಅಲ್ಲ. ಯಾಕೆಂದರೆ ಯಾರು ಕೂಡ ಬಂದು ಹೇಳ್ಕೊಳಕ್ಕಾಗಲ್ಲ ಎಷ್ಟು ರಾಜಾರೋಷವಾಗಿ ಕ್ಯಾಮ್ರಾ ಮುಂದೆ ನಾನು ಬೈಕ್ ಟ್ಯಾಕ್ಸಿ ರೈಡರು, ಬೈಕ್ ಓಡಿಸ್ತಾ ಇದ್ದೆ, ಲಾಸ್ಟ್ ಆರ್ಡ್ರ್ ಬಂತು, ಒಂದು 90 ಹೊಡೆದಿದ್ದೆ, ಮನೆಗೆ ಹೋಗ್ಬೇಕಲ್ಲ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಆಟೋದವ್ರು ಹಿಡಿದ್ಬಿಟ್ರು ಅಂತಾರೆ. ಆಟೋದವ್ರಿಗೆ ಹಿಂಗೆ ಕನಸು ಬಿದ್ದಿರುತ್ತಾ ಇವನು ಬೈಕ್ ಟ್ಯಾಕ್ಸಿ ರೈಡರು, ಇವನು ಎಣ್ಣೆ ಹೊಡೆದಿದ್ದಾನೆ, ಈ ಥರ ಹಿಡಿದ್ಬಿಟ್ಟು ಹೇಳಿಸ್ಬೇಕು ಅಂತವ ಅಲ್ಲ, ಅವನಿಗೆ ಗೊತ್ತಿರುತ್ತಾ ಬೇಕಂತ ಯಾರು ಮಾಡಿದ್ದಾರ? 100% ಇಲ್ಲ. ಅವನೇ ಎಣ್ಣೆ ಹೊಡೆದ್ರೆ ಅಂತ ಹೆಂಗೆ ಗೊತ್ತಾಯ್ತು ಇವ್ರಿಗೆ? ಅಲ್ವಾ? ಎಲ್ಲ ಇದು ಕ್ರಿಯೇಟಿವ್ ವಿಡಿಯೋ, ಇದು ಕ್ರಿಯೇಟ್ ಮಾಡಿಬಿಟ್ಟು ಹೇಳ್ಸಿರೋದು ಅಷ್ಟೇ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಇದರಿಂದ ಸ್ವಲ್ಪ ನೆಗೆಟಿವ್ ಆಗಿ ಬರಲಿ, ಜನಗಳಿಗೆ ಗೊತ್ತಾಗಲಿ. ಪಬ್ಲಿಕ್ಸ್ ಎಲ್ಲ ನೋಡಿದ್ರೆ ಯಾರು ಬೈಕ್ ಟ್ಯಾಕ್ಸಿಲಿ ಹೋಗಲ್ಲ, ಡ್ರಿಂಕ್ ಮಾಡಿ ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ, ಸೇಫ್ ಇಲ್ಲ, ಇದ್ರಲ್ಲಿ ಹೋಗೋದು ಬೇಡಪ್ಪ ಅಂತ ಬೇರೆ ಬುಕ್ಕಿಂಗ್ ಆಪ್ಷನ್ ತಗೊತಾರೆ. ಸ್ವಲ್ಪ ಗೌರ್ಮೆಂಟ್ಗೆ ಗೊತ್ತಾಗಲಿ, ಆರ್ ಟಿ ಓದರಿಗೆಲ್ಲ ಗೊತ್ತಾಗಲಿ ಬೈಕ್ ಟ್ಯಾಕ್ಸಿಲಿ ಈ ಥರ ಎಲ್ಲ ಮಾಡ್ತಾರೆ ಅಂತ ಒಂದು ನೆಗೆಟಿವ್ ಆಗಿ ತೋರಿಸ್ಬೇಕಂತವ ಯಾವ್ಯಾವುದೋ ನಾನಾ ರೀತಿಗಳಲ್ಲಿ ಬೈಕ್ ಟ್ಯಾಕ್ಸಿಗೆ ವಿಡಿಯೋ ಬಗ್ಗೆ ಕೆಟ್ಟದಾಗಿ ಮಾಡಿ ಆಗ್ತಿದ್ದಾರೆ. ಏನು ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ಅಲ್ವಾ? ಇದು ಎಲ್ಲಿ ಮಾಡಬೇಕೋ ಅಲ್ಲಿ ಮಾಡ್ತಾ ಇಲ್ಲ ಇವರು. ಸುಮ್ಮನೆ ರೋಡಲ್ಲಿ ಬೈಕ್ ಟ್ಯಾಕ್ಸಿ ಅವ್ರು ಹಿಡ್ಕೊಂಡು ಏನೇನೋ ವಿಡಿಯೋಗಳು ಮಾಡ್ಕೊಂಡು ಕೆಟ್ಟದಾಗಿ ಏನೇನೋ ತೋರಿಸ್ತಾ ಇದ್ದಾರೆ. ಎಷ್ಟೇ ತೋರಿಸಿ ಏನೇ ಮಾಡಿದ್ರು ಬೈಕ್ ಟ್ಯಾಕ್ಸಿ ಅಂತೂ ಬ್ಯಾನ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ಹಂಗೂ ಆಗಬೇಕು, ಮಾಡಬೇಕು ಅಂದರೆ ಹೋಗಿ ರಾಜ್ಯ ಸರ್ಕಾರ ಕೇಳ್ರಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋರಾಡಿ, ಇಲ್ಲ ಕಂಪ್ನಿ ಮುಂದೆ ಹೋಗಿ ಸ್ಟ್ರೈಕ್ ಮಾಡಿ. ಅದು ಬಿಟ್ಟು ಸುಮ್ಮನೆ ರೋಡಲ್ಲಿ ಯಾಕೆ ಬೈಕ್ ಟ್ಯಾಕ್ಸಿಗಳು ರೈಡರ್ಗಳ್ನ ಈ ಥರ ಎಲ್ಲ ತೋರಿಸೋದು, ಅವರಿಗೆಲ್ಲ ತೊಂದರೆ ಕೊಡೋದು. ಎಷ್ಟೋ ವಿಡಿಯೋದಲ್ಲಿ ನಾನು ಹೇಳ್ತಾನೆ ಇರ್ತೀನಿ, ಈ ಥರ ಎಲ್ಲ ತೊಂದರೆ ಕೊಡಬೇಡಿ, ಈ ಥರ ಎಲ್ಲ ನೆಗೆಟಿವ್ ಆಗಿ ತೋರಿಸ್ಬೇಡಿ ಅಂದರೆ ಅದೇ ಮಾಡ್ತಾ ಇರ್ತಾರೆ ರಿಪೀಟು. ಒಂಚೂರು ಏನಾದ್ರು ಬೈಕ್ ಬಿದ್ದು ಆಕ್ಸಿಡೆಂಟ್ ಆದರೆ ಸಾಕು, ಅದನ್ನೂ ದೊಡ್ಡ ಹೈಲೈಟ್ ಮಾಡಿ ತೋರಿಸ್ತಾರೆ. ಎಲ್ಲ ವೆಹಿಕಲ್ಲು ಆಕ್ಸಿಡೆಂಟ್ ಆಗ್ತವೆ, ಆಟೋ ಆಗಲ್ವಾ, ಕ್ಯಾಬ್ ಆಗಲ್ವಾ, ಬಸ್ಗಳಾಗಲ್ವಾ, ಇನ್ ಕೇಸ್ ಫ್ಲೈಟೇ ಆಗಲ್ವಾ, ಟ್ರೈನ್ ಆಗಲ್ವಾ, ಎಲ್ಲವೂ ಆಗ್ತವೆ. ಆಕ್ಸಿಡೆಂಟ್ ಆಗುತ್ತೆ ಅಂತ ಯಾರೇನು ಓಡಾಡ್ದಂಗೆ ಇರೋಕ್ಕಾಗಲ್ಲ, ಮನೆ ಒಳಗೆ ಕುತ್ಕೊಳಕ್ಕೂ ಆಗಲ್ಲ. ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು, ಮನೆಗೆ ಬರಬೇಕು ಅಂದರೆ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಯಾರು ಸಾಯ್ತಾರೆ, ಯಾವ ವೆಹಿಕಲಲ್ಲಿ ಹೆಂಗೆ ಸಾಯ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಥರ ಗೊತ್ತಿದ್ರೆ ಯಾರು ಬೈಕ್ ಟ್ಯಾಕ್ಸಿನ ಯೂಸ್ ಮಾಡೋದಲ್ವಾ? ಹಾಗಾಗಿ ಮುಂದೆ ಆಗೋದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಹಿಂದೆ ಆಗಿರೋದಕ್ಕೆ ತಲೆನೇ ಕೆಡಿಸ್ಕೋಬಾರ್ದು. ಹಾಗಂತ ಬೈಕ್ ಟ್ಯಾಕ್ಸಿ ಸರಿ ಇಲ್ಲ, ಯಾರು ಹೋಗಬೇಡಿ, ಸ್ಟಾಪ್ ಮಾಡಿ ಅಂದರೆ ಅದು ಪಬ್ಲಿಕ್ ಚಾಯ್ಸು. ಬೇಕಾದರೆ ಬುಕ್ ಮಾಡ್ತಾರೆ, ಬೇಡ ಅಂದರೆ ಬಿಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ನೆಗೆಟಿವ್ ಆಗಿ ಎಷ್ಟು ತೋರಿಸ್ಬೇಕು ಅಷ್ಟನ್ನ ಬೈಕ್ ಟ್ಯಾಕ್ಸಿ ಬಗ್ಗೆ ತೋರಿಸ್ತಾನೇ ಇದ್ದಾರೆ ಪ್ರತಿನಿತ್ಯವ. ಏನು ಮಾಡೋರು ಏನೂ ಮಾಡೋಕ್ಕಾಗಲ್ಲ ನಮ್ಮ ಪ್ರಕಾರ. ಮಾಡಲಿ, ಎಷ್ಟು ಮಾಡ್ತಾರೆ ಮಾಡಲಿ. ನಾನಾ ರೀತಿಯಾಗಿ ಬರೀ ಬೈಕ್ ಟ್ಯಾಕ್ಸಿಗೆ ಇದೇ ಥರ ತೋರಿಸ್ತಾರೆ. ಡ್ರಿಂಕ್ಸ್ ಮಾಡಿ ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ, ಹೆಣ್ಮಕ್ಳಿಗೆ ಸೇಫ್ ಇಲ್ಲ, ಮಿಸ್ಬಿಹೇವ್ ಮಾಡ್ತಾರೆ, ಆಕ್ಸಿಡೆಂಟ್ ಮಾಡ್ತಾರೆ. ಈ ಥರ ಸುಮಾರು ವೀಡಿಯೋಗಳು ಪ್ರತಿನಿತ್ಯ. ಬೈಕ್ ಟ್ಯಾಕ್ಸಿ ಅನ್ಸೇಫ್, ಯಾರು ಯೂಸ್ ಮಾಡಬೇಡಿ, ಆಟೋಕ್ಕೆ ಹೋಗಿ, ಕ್ಯಾಬಿಗೆ ಹೋಗಿ. ಎಲ್ಲಿ ಓಪನ್ ಮಾಡಿದ್ರು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇವೇ ಪೇಜಸ್ ಬರ್ತಾ ಇದ್ದಾವೆ ಎಲ್ಲ ಕಡೆ. ಏನು ಅಂತ ಗೊತ್ತಿಲ್ಲ. ಇದರಿಂದ ಏನು ಸಿಗುತ್ತೋ, ಒಬ್ರು ಹೊಟ್ಟೆ ಮೇಲೆ ಹೊಡೆದು ಜೀವನ ಮಾಡಬೇಕು ಅಂತ ಇವರಿಗೆ ಅರ್ಥ ಆಗ್ತಾ ಇಲ್ಲ. ಇವರು ಜೀವನ ಮಾಡೋಕ್ಕೆ ಬಂದಿರೋದು, ಅವರು ಜೀವನ ಮಾಡೋಕ್ಕೆ ಬಂದಿರೋದು. ಏನು ಇವರೇನು ಅವ್ರ ಅನ್ನ ಕಿತ್ಕೊಂಡು ತಿಂತೇ ಇಲ್ಲ. ಇವರು ನ್ಯಾಯವಾಗಿ ಇವ್ರು ಸಂಪಾದನೆ ಮಾಡ್ಕೊಂಡು ತಿಂತಾ ಇದ್ದಾರೆ. ಆದ್ರೂ ಅಷ್ಟೊಂದು ಹೊಟ್ಟೆ ಊರಿ ಇವ್ರ ಮೇಲೆ ಏನಕ್ಕೆ ಅಂತ ಇವತ್ತವರೆಗೂ ಅರ್ಥ ಆಗ್ತಾ ಇಲ್ಲ. ಅದು ಇವ್ರಿಗೆ ಬರೋ ಆರ್ಡ್ರೆ ಇವ್ರು ತೊಗೊಂಡು ಮಾಡಿದ್ರೆ ನೆಮ್ಮದಿಯಾಗಿರ್ಬೋದು. ಬಟ್ ಇವ್ರು ಎತ್ಕೊತಾ ಇಲ್ಲ. ಇವ್ರಿಗೆ ಬರೋ ಆರ್ಡ್ರೆ ಇವ್ರು ಸ್ಕಿಪ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ, ಬುಕ್ಕಿಂಗ್ ತಗೊತಾರೆ, ಪಿಕಪ್ಗೆ ಹೋಗಲ್ಲ. ಎಷ್ಟೋ ಪ್ರಾಬ್ಲಮ್ಸ್ ದಿನನಿತ್ಯ ಅನುಭವಿಸ್ತಾ ಇದ್ದಾರೆ ಪಬ್ಲಿಕ್ಸು. ಇಷ್ಟೆಲ್ಲ ಇದ್ರೂ ಇನ್ನೂ ಬೈಕ್ ಟ್ಯಾಕ್ಸಿನ ಬಂದ್ ಮಾಡಬೇಕು, ನಮಗೆ ಆರ್ಡ್ರ್ ಇಲ್ಲ, ಇವರಿಂದ ನಮಗೆ ಪ್ರಾಬ್ಲಮ್ ಆಗ್ತೈತಿ. ಬರೀ ಇದೇ ಒಂದು ರೀಸನ್ ಹೇಳ್ಕೊಂಡು ಕಾಲ ಕಳೀತಾ ಇದ್ದಾರೆ. ಬಟ್ ಎಷ್ಟು ದಿವಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿಯತ್ತಾಗಿ ಡ್ಯೂಟಿ ಮಾಡೋರು ಆರಾಮಾಗಿ ಎಷ್ಟೋ ಜನ ಇದ್ದಾರೆ, ಸಿನ್ಸಿಯರಾಗಿ ಮಾಡ್ಕೊಂಡು ಆಟೋ ಡ್ರೈವರ್ಸ್ಗಳು. ಅವ್ರ ಸಂಪಾದನೆ ದಿನಕ್ಕೆ ಏನು 2,000-3,000 ರೂಪಾಯಿ ಮಾಡ್ಕೊಂಡು ನೆಮ್ಮದಿಯಾಗಿ ಮನೆಗೆ ಹೋಗ್ತಾರೆ, ಫ್ಯಾಮಿಲಿ ಜೊತೆ ಆರಾಮಾಗಿರ್ತಾರೆ. ಇನ್ನು ಕೆಲವ್ರು ಯಾರೋ ಸ್ವಲ್ಪ ಜನ ಇದ್ದಾರೆ ಈ ಥರ ತೊಂದರೆ ಕೊಡೋರು ಬೈಕ್ ಟ್ಯಾಕ್ಸಿಗೆ. ಬೆಳಿಗ್ಗೆ ಎದ್ದು ಬಂದು ಡ್ಯೂಟಿ ಮಾಡೋಕ್ಕೆ ಬರಲ್ಲ ಅವರು, ಬೈಕ್ ಟ್ಯಾಕ್ಸಿ ಹಿಡ್ಕೊಂಡು ಈ ಥರ ರೋಡಲ್ಲಿ ಕಿರಿಕಿರಿ ಮಾಡೋದು, ವೀಡಿಯೋ ಹಾಕೋದು, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ನೆಗೆಟಿವ್ ಆಗಿ ತೋರಿಸೋದು, ಇಲ್ಲದೇ ಇರೋದೆಲ್ಲ ಹೇಳೋದು. ಇದೇ ಒಟ್ಟಿನಲ್ಲಿ ಸ್ವಲ್ಪ ಜನ ಯಾರೋ ಈ ಥರ ಮಾಡ್ತಾರೆ. ಇನ್ನು ಸುಮಾರು ಜನ ನೋಡ್ತಾ ಇರ್ತೀವಲ್ಲ, ಆಟೋ ಪಕ್ಕದಲ್ಲೇ ಹೋಗಿ ಬೈಕ್ ಟ್ಯಾಕ್ಸಿ ಅಡ್ರೆಸ್ಗಳು ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಪಾಡಿಗೆ ಅವರು ಇರ್ತಾರೆ. ಅವ್ರ ಡ್ಯೂಟಿ ಅವ್ರಿಗೆ, ನಮ್ಮ ಡ್ಯೂಟಿ ನಮಗೆ ಬರೋ ಬಾಡಿಗೆ ನಮಗೆ ಬರುತ್ತೆ, ಅವ್ರಿಗೆ ಬರೋ ಬಾಡಿಗೆ ಅವ್ರಿಗೆ ಬರುತ್ತೆ. ಒಬ್ಬರು ಇದ್ದರೆ ಬೈಕಲ್ಲಿ ಹೋಗ್ತಾರೆ, 2-3 ಜನ ಇದ್ರೆ ಆಟೋದಲ್ಲಿ ಬರ್ತಾರೆ. ಅಷ್ಟೇ ಡಿಫ್ರೆನ್ಸ್ ಅಂದ್ಕೊಂಡು ಅವ್ರು ಯಾರು ಕೇಳೋಕ್ಕೆ ಹೋಗಲ್ಲ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ, ಯೂಟ್ಯೂಬ್ ಮಾಡ್ಕೊಂಡು, ಫೇಸ್ಬುಕ್ಕಲ್ಲಿ ಎಲ್ಲ ವೀಡಿಯೋ ಮಾಡ್ಕೊಂಡು ಇರ್ತಾರೆ ಆಟೋ ಡ್ರೈವರ್ಸ್ಗಳು. ಅವ್ರು ಇವತ್ತವರೆಗೂ ಬೈಕ್ ಟ್ಯಾಕ್ಸಿ ಬಗ್ಗೆ ನೆಗೆಟಿವ್ ಆಗಿ ಎಷ್ಟು ಜನ ಒಂದು ಮಾತಾಡಲ್ಲ. ಅವ್ರ ಕೆಲಸ ಆಯಿತು ಅಷ್ಟಾಯಿತು, ಅವ್ರ ಡ್ಯೂಟಿ ಏನಾಯಿತು ಅಷ್ಟು ತೋರಿಸ್ತಾರೆ, ಡ್ಯೂಟಿ ಮಾಡ್ಕೊಂಡು ಆರಾಮಾಗಿ ಹೋಗ್ತಾರೆ. ಇನ್ನು ಕೆಲವರು ಯಾರೋ ಒಂದಿಷ್ಟು ಜನ ಯಾವಾಗಲೂ ಅಷ್ಟೇ ಬೈಕ್ ಟ್ಯಾಕ್ಸಿಗೆ ಈ ಥರ ನೆಗೆಟಿವ್ ಆಗಿ ತೋರಿಸೋರು, ಕೆಟ್ಟದಾಗೆ ಮಾತಾಡೋರು ಸ್ವಲ್ಪ ಜನ ಇದ್ದಾರೆ. ಅವ್ರಿಗೆ ಅದೇ ಕೆಲಸ ಬಿಟ್ಟರೆ ಬೇರೆ ಏನೂ ಇಲ್ಲ. ಬೆಳಿಗ್ಗೆ ಆದರೆ ಬರ್ತಾರೆ ಯೋಚನೆ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿನಿಗೆ ಏನು ಮಾಡಬೇಕು, ಬೈಕ್ ಟ್ಯಾಕ್ಸಿ ಕೆಟ್ಟದಾಗಿ ಏನು ವೀಡಿಯೋ ಮಾಡೋಣ, ಈ ಥರ ಯೋಚನೆ ಮಾಡ್ಕೊಂಬಂದು ಅದೇ ಕೆಲಸ. ಅವ್ರು ಸಂಪಾದನೆ ಮಾಡೋದು ಅಷ್ಟು ಕಷ್ಟ ಇದೆ. ಬರೀ ಈ ಥರ ಕೆಲಸಗಳು ಮಾಡ್ಕೊಂಡು ಹೋಗೋದೇ ಜಾಸ್ತಿ ಆಗಿದೆ ಪ್ರತಿನಿತ್ಯವ. ಏನೋ ಮಾಡ್ಕೊಳ್ಳಿ, ಅದು ಅವ್ರವ್ರ ಖುಷಿಗೆ ತರುತ್ತೆ ಕೊಡುತ್ತೇನೋ ಗೊತ್ತಿಲ್ಲ. ಈ ಥರ ಎಲ್ಲ ಮಾಡಿದ್ರೆ ನಮಗಂತೂ ಅರ್ಥ ಆಗ್ತಾಯಿಲ್ಲ.
ಫೈನಲಿ ಹೇಳ್ಬೇಕಂದ್ರೆ ಎಷ್ಟೇ ಏನೇ ಮಾಡಿದ್ರು ಅಷ್ಟೇ ಬೈಕ್ ಟ್ಯಾಕ್ಸಿ ಇವತ್ತಲ್ಲ ಇನ್ನೂ ದೊಡ್ಡದಾಗಿ ಬೆಳೀತಾನೆ ಹೋಗ್ತಾ ಇದೆ. ಹೊಸ ಇದೇನು ನಗರಗಳಿಗೆ ಬರ್ತಾನೆ ಇದೆ ಬೈಕ್ ಟ್ಯಾಕ್ಸಿಗಳು. ಹಾಗಾಗಿ ಕೇಸ್ ಕ್ಲಿಯರ್ ಆಗಂಟ ಅಂತೂ ಯಾವ ಒಂದು ಆರ್ ಟಿ ಒ ಅಧಿಕಾರಿಗಳಲ್ಲಿ ರಾಜ್ಯ ಸರ್ಕಾರದಲ್ಲಿ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಪ್ಷನ್ನೇ ಇಲ್ಲ. ಏನೇ ಮಾಡಿದ್ರು ಏನೇ ಆದ್ರೂ ಅದು ಸುಪ್ರೀಂ ಕೋರ್ಟಿಂದನೇ ಅಫಿಷಿಯಲ್ ಆಗಿ ಕೇಸ್ ಫೈನಲ್ ಆಗಿ ತೀರ್ಮಾನ ಆಗಿ ಬರೋ ಗಂಟನ ಎಲ್ಲರೂ ವೆಯ್ಟ್ ಮಾಡಲೇಬೇಕು. ಅದು 6 ತಿಂಗಳಾಗುತ್ತೋ, ವರ್ಷ ಆಗುತ್ತೋ, 10 ವರ್ಷ ಆಗುತ್ತೋ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಗಂಟ ಇದೇ ಥರ ಕಿತ್ತಾಟ, ಜಂಜಾಟ, ಕಿರಿಕಿರಿ ಇದ್ದಿದ್ದೇ ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಡ್ಯೂಟಿ ಮಾಡ್ತಾರೆ ಇರಬೇಕು, ಯಾರಿಗೂ ಎದುರ್ಕೊಂಡಂತೂ ಕುತ್ಕೊಳಕ್ಕಾಗಲ್ಲ. ಧೈರ್ಯವಾಗಿ ಎಲ್ಲರೂ ಡ್ಯೂಟಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.